ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಂತೋಷ್ ಸ್ಟುಡಿಯೋ ಕನ್ನಡ. ಬನ್ನಿ ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ವಿದ್ಯಾ ಅವರ ತಂದೆಯವರು ರಾಮೇಗೌಡರ ಹತ್ರ ಹೋಗಿ ಕ್ಷಮೆಯನ್ನು ಕೇಳ್ತಾ ಇರ್ತಾರೆ. ನನ್ನ ಮಗಳು ಏನು ತಪ್ಪು ಮಾಡಿಲ್ಲ, ನನ್ನ ಮಗಳನ್ನು ಕ್ಷಮಿಸ್ಬಿಡಿ, ಯಾವುದೇ ಕಾರಣಕ್ಕೂ ಅವಳಿಗೆ ಇಷ್ಟು ದೊಡ್ಡ ಶಿಕ್ಷೆಯನ್ನು ಕೊಡಬೇಡಿ ಅಂತ ಹೇಳಿ ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೇನೆ. ಅವಳನ್ನು ನಿಮ್ಮ ಮನೆ ಸೊಸೆಯನ್ನಾಗಿ ಸೇರಿಸ್ಕೊಳ್ಳಿ. ಅವಳು ಯಾವುದೇ ತಪ್ಪು ಮಾಡಿಲ್ಲ, ನೀವು ಅವಳಿಗೆ ಯಾವುದೇ ತೊಂದರೆ ಕೊಡಬೇಡ್ರಿ ಮತ್ತು ಇಷ್ಟು ದೊಡ್ಡ ಡಿವೋರ್ಸ್ ಡಿಸಿಷನ್ನ ನೀವು ತೆಗೆದುಕೊಳ್ಬೇಡ್ರಿ ಅಂತ ಹೇಳಿ ಈ ಕಡೆ ಚಲುವ ಅವರು ಕೂಡ ರಾಮೇಗೌಡರ ಹತ್ರ ಹೋಗಿ ತುಂಬಾ ರಿಕ್ವೆಸ್ಟು ಮಾಡ್ತಾ ಇರ್ತಾರೆ. ಆದರೆ ಭದ್ರೇಗೌಡವರಿಗೆ ಅವರು ಮಾಡಿದ ಒಂದು ಸುಳ್ಳಿನ ಮೋಸದಿಂದ ಅವರಿಗೆ ತುಂಬಾ ಸಿಟ್ಟು ಬರುತ್ತೆ. ನೀವು ಈ ಮನೆಗೆ ಬರಬೇಡ್ರಿ, ನಿಮ್ಮ ಮುಖ ತೋರಿಸ್ಬೇಡ್ರಿ ಅಂದರೂ ನೀವು ಬರ್ತೀರಲ್ಲ ಅಂತ ಹೇಳಿ ಹೊಡಿಲಿಕ್ಕೆ ಹೋಗ್ತಾರೆ. ಆಗ ಈ ಕಡೆ ಅವರ ಚಿಕ್ಕಪ್ಪನವರು ಕೂಡ ಅವರನ್ನು ತಡೀತಾರೆ ಮತ್ತು ರಾಮೇಗೌಡರು ಕೂಡ ಇಲ್ಲಿಂದ ಹೋಗಲಿಕ್ಕೆ ಹೇಳು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ. ಮತ್ತು ಇಲ್ಲಿ ಕೂಡ ವಿನಂತಿ ಸಾವಿತ್ರಿ ಅವರು ಕೂಡ ಇಲ್ಲಿ ಪ್ಲ್ಯಾನನ್ನು ಮಾಡ್ತಾ ಇರ್ತಾರೆ. ಅವರ ಅತ್ತಿಗೆ ಕೂಡ ಅವರು ವಿದ್ಯಾನ ಮನೆ ಸೊಸೆ ಮಾಡ್ಕೋಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಅವರಿಗೆ ಹೋಗಿ ಏನಾದರೂ ಪ್ಲ್ಯಾನನ್ನು ಮಾಡಿ ಅವರಿಗೆ ಅವರ ಉರಿಯುತ್ತಿರೋ ಬೆಂಕಿಗೆ ಸ್ವಲ್ಪ ಸಿಮೆಣ್ಣೆ ಹಾಕಿ ಇನ್ನಷ್ಟು ಉರಿಸೋಣ, ಅವರು ಯಾವುದೇ ಕಾರಣಕ್ಕೂ ವಿದ್ಯಾನ ಮನೆಗೆ ಕರ್ಕೊಂಡು ಬರಬಾರ್ದು ಅಂತ ಹೇಳಿ ಇವರು ಕೂಡ ಪ್ಲ್ಯಾನನ್ನು ಮಾಡ್ತಾ ಇರ್ತಾರೆ. ಮತ್ತು ವಿದ್ಯಾ ಅವರು ಕೂಡ ಇಲ್ಲಿ ಕಾಲೇಜಿಗೆ ಅಂತ ಹೇಳಿ ಜಾಯಿನ್ ಆಗಿರ್ತಾರೆ. ಅವರ ಸೀನಿಯರ್ಸ್ ಕೂಡ ಅವರಿಗೆ ತುಂಬಾ ರ್ಯಾಗಿಂಗ್ ಮಾಡ್ತಾ ಇರ್ತಾರೆ. ಮತ್ತು ವಿದ್ಯಾ ಅವರು ಕೂಡ ನಾನು ಮಾಡಿದ್ದು ತಪ್ಪಾಯಿತು, ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳಿದರು. ಅವರು ಯಾವುದನ್ನು ಕೂಡ ತಲೆಗೆ ಹಾಕ್ಕೊಳ್ಳದೆ ಅವರನ್ನು ತುಂಬಾ ರ್ಯಾಗ್ ಮಾಡ್ತಾ ಇರ್ತಾರೆ. ಮತ್ತು ಅವರನ್ನು ಸ್ಕೆಲಿಟನ್ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ವಿದ್ಯಾ ಅವರು ನನಗೆ ಡ್ಯಾನ್ಸ್ ಬರಲ್ಲ, ನಾನು ಮಾಡೋದಿಲ್ಲ ಅಂತ ಎಷ್ಟು ಹೇಳಿದರು ಅವರ ಸೀನಿಯರ್ಸು ನಮಗೆ ಎಂಟರ್ಟೈನ್ಮೆಂಟ್ ಆಗುತ್ತೆ, ನೀನು ಮಾಡಲೇಬೇಕು ಅಂತ ಹೇಳಿ ಹೇಳ್ತಾರೆ. ಆಗ ಅವರ ಫ್ರೆಂಡ್ ಎಲ್ಲ ಕೂಡ ಆಯಿತು ಮಾಡು, ಇಲ್ಲ ಅಂದರೆ ಕ್ಲಾಸಿಗೆ ಪನಿಷ್ಮೆಂಟ್ ಬರುತ್ತೆ ಅಂತ ಹೇಳುವಾಗ ವಿದ್ಯಾ ಅವರು ಒಪ್ಕೊಂಡು ಮಾಡ್ತಾ ಇರ್ತಾರೆ. ಆಗ ವಿದ್ಯಾ ಅವರು ಪ್ರೆಗ್ನೆಂಟ್ ಇರುವ ಕಾರಣ ಅವರು ತಲೆ ಸುತ್ತಿ ಬಿದ್ದುಬಿಡ್ತಾರೆ. ಆಗ ಎಲ್ಲರೂ ನಾವು ಮಾಡಿದ ರ್ಯಾಗಿಂಗಿಂದಲೇ ಬಿದ್ದುಬಿಟ್ರು ಅಂತ ಹೇಳಿ ತುಂಬಾ ಟೆನ್ಷನಲ್ಲಿರ್ತಾರೆ. ಫ್ರೆಂಡು ಕೂಡ ಹೋಗಿ ನೀರನ್ನು ಚಿಮುಕ್ಸ ವಿದ್ಯಾ ವಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ಪ್ರೊಫೆಸರು ಕೂಡ ಬರ್ತಾರೆ. ಆಗ ಈ ಕಡೆ ಅವರ ಫ್ರೆಂಡ್ ಆದವರು ಈ ರೀತಿ ಎಲ್ಲ ಇವರು ಟಾರ್ಚರ್ ಕೊಟ್ಟರು, ಅದರಿಂದ ಈ ವಿದ್ಯಾ ಈ ರೀತಿ ಬಿದ್ದುಬಿಟ್ಲು ಅಂತ ಇಲ್ಲಿ ಹೇಳ್ತಾರೆ. ಆಗ ಸರ್, ನಾವು ತಪ್ಪಾಯಿತು, ಕ್ಷಮಿಸ್ಬಿಡಿ, ನಿಮ್ಮನ್ನು ಈ ರೀತಿ ಮಾಡಿದ್ದೀರಲ್ಲ, ನಿಮ್ಮನ್ನು ಕಾಲೇಜಿಂದ ಡಿಬಾರ್ ಮಾಡ್ತಿದ್ದೇನೆ ಅಂತ ಹೇಳುವಾಗ ಅವರ ಸೀನಿಯರ್ಸು ತುಂಬಾ ಭಯದಿಂದ ನಮ್ಮಿಂದನೇ ಹೀಗೆ ಆಯ್ತೇನೋ ಅಂತ ಹೇಳಿ ಇಲ್ಲ ಸರ್, ಇನ್ಮೇಲೆ ನಾವು ತಪ್ಪು ಮಾಡೋದಿಲ್ಲ, ಕ್ಷಮಿಸ್ಬಿಡಿ ಅಂತ ಎಷ್ಟು ಬೇಡ್ಕೊಂಡ್ರು ಅವರ ಪ್ರೊಫೆಸರ್ ಒಪ್ಪುವುದಿಲ್ಲ. ಆಗ ವಿದ್ಯಾ ಅವರು ಕೂಡ ಕಣ್ಣನ್ನು ಬಿಡ್ತಾರೆ. ಅವರು ಹೇಳ್ತಾರೆ, ಸರ್ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ, ನಾನು ಪ್ರೆಗ್ನೆಂಟ್ ಇರುವ ಕಾರಣದಿಂದ ಅವಾಗವಾಗ ತಲೆ ಸುತ್ತು ಬಿಡ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಅವರನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ. ಆಗ ಆಯಿತು ಅಂತ ಹೇಳಿ ಅವರನ್ನು ಕ್ಷಮಿಸಿ ಇನ್ನು ಮೇಲೆ ಈ ರೀತಿ ಮಾಡಿದ್ರೆ ಹುಷಾರಂತ ಹೇಳಿ ಅವರನ್ನು ಪ್ರೊಫೆಸರ್ ಅಲ್ಲಿಂದ ಕಳಿಸ್ಬಿಡ್ತಾರೆ. ಮತ್ತು ವಿದ್ಯಾ ಅವರು ಕೂಡ ಡೆಸ್ಕಲ್ಲಿ ಕೂತ್ಕೊಳ್ತಾರೆ. ಮತ್ತು ಅವರ ಸೀನಿಯರ್ಸ್ ಅವರು ಕೂಡ ತುಂಬಾ ಭಯದಿಂದ ಬುಕ್ಸ್ ಎಲ್ಲ ಕೊಟ್ಟು ಸಾರಿ ಅಂತ ಹೇಳಿ ಹೇಳ್ತಾರೆ. ಆಗ ನನಗೇನು ಆಗಿಲ್ಲ, ನಾನು ಆರಾಮಾಗಿದ್ದೇನೆ, ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಮತ್ತು ವಿದ್ಯಾ ಅವರು ಕೂಡ ಕ್ಯಾಂಟೀನ್ಗೆ ಊಟ ಮಾಡಲಿಕ್ಕೆ ಅಂತ ಹೋಗಿರ್ತಾರೆ. ಆಗ ಅವರ ಫ್ರೆಂಡ್ ಅಲ್ಲಿಗೆ ನೋಡ್ತಾರೆ. ಆವಾಗ ಈ ಕಡೆ ಈ ವಿದ್ಯಾ ಅಂತ ಕರೀತಾರೆ. ಆಗ ಫ್ರೆಂಡಿಗೆ ಕೇಳ್ತಾರೆ, ನಿನಗೆ ಗೊತ್ತಾ ಅಂತ ಹೇಳಿ. ಆಗ ವಿದ್ಯಾ ಅವರು ಯೋಚನೆ ಮಾಡಿ ಸತೀಶ ಅಂತ ಇಲ್ಲಿ ಹೇಳ್ತಾರೆ. ಹೌದು, ಸತೀಶ ಇನ್ನೂ ಮರ್ತಿಲ್ಲ ಅಲ್ಲ, ನನ್ನನಿಗೆ ಮರೆಯೋಕ್ಕಾಗುತ್ತೆ ಅಂತ ಹೇಳಿ ಈ ಕಡೆ ವಿದ್ಯಾ ಅವರು ಹೇಳ್ತಾರೆ. ಹಾಗೆ ನಿಮ್ಮ ಕ್ಯಾಂಟೀನಲ್ಲಿ ನನಗೆ ಫ್ರೆಂಡು ಸಿಕ್ಕಿರೋ ಖುಷಿಯಿಂದ ನೀವೇನು ತಗೊಂಡ್ರು ಫ್ರೀ, ಹಾಗೆ ನೀವು ಡಾಕ್ಟ್ರ್ ಆದಮೇಲೆ ನನಗೆ ಕೂಡ ನೀವು ಟ್ರೀಟ್ಮೆಂಟ್ ಫ್ರೀ ಮಾಡಬೇಕು, ನೀವೇನಾದರೂ ತಿನ್ನಿ ಅಂತ ಫ್ರೀ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಸತೀಶ್ ಅವರು ಕೂಡ ಇನ್ಮೇಲೆ ನಾನು ಇಲ್ಲೇ ಇರ್ತೀನಲ್ಲ, ಈ ಕ್ಯಾಂಟೀನ್ ಓನರು, ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಿ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ. ಮತ್ತು ಈ ಕಡೆ ಸಾವಿತ್ರಿ ಕಳಿಸಿರುವ ಒಬ್ಬ ಹೆಂಗಸು ಎಲ್ಲ ವಿಡಿಯೋವನ್ನು ಮಾಡ್ಕೊಳ್ತಾ ಇರ್ತಾರೆ. ಮತ್ತು ಸತೀಶ್ ಅವರು ಕೂಡ ವಿದ್ಯಾ ಸಿಕ್ಕಿರೋ ಖುಷಿಯಲ್ಲಿ ತುಂಬಾ ಖುಷಿಯಲ್ಲಿ ಇರ್ತಾರೆ. ತನ್ನ ಹಳೆ ಲವರನ್ನು ನೆನೆಸ್ಕೊಂಡು ತುಂಬಾ ಖುಷಿಯಲ್ಲಿ ಇರ್ತಾರೆ. ಆಗ ಫ್ರೆಂಡ್ಸ್ ಅವರು ಬಂದು ಏನು ಇವತ್ತಿಷ್ಟು ಖುಷಿಯಲ್ಲಿದೆಯಾ ಅಂತ ಕೇಳ್ತಾ ಇರ್ತಾರೆ. ಆಗ ಅವಳು ನನ್ನ ಹಳೆ ಲವರು ಮತ್ತು ಅವಳಿಗೆ ಮದುವೆ ಆಗಿದೆ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಈಗ ಏನೋ ಪ್ರಾಬ್ಲಮ್ ಆಗಿ ಈಗ ಅವರ ತಂದೆ ಮನೆಯಲ್ಲೇ ಇದ್ದಾಳೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ
ನೀನು ಅವಳನ್ನು ನಿನಗೆ ದೇವರು ಒಂದು ಚಾನ್ಸ್ ಕೊಟ್ಟಿದ್ದಾನೆ, ನೀನು ಈಗ ಅವಳನ್ನು ಬಲೆಗೆ ಹಾಕ್ಕೊಂಡು ಬುಟ್ಟಿಗೆ ಬೀಳಿಸ್ಕೋಬೋದಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಸತೀಶ್ ಅವರು ಇಲ್ಲ, ನಾನು ಆ ರೀತಿ ಎಲ್ಲ ಮಾಡಲ್ಲ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ. ಆ ಹೆಂಗಸು ಕೂಡ ಸತೀಶ್ನ ಎಲ್ಲ ವಿಡಿಯೋನ ಸಾವಿತ್ರ ಅವರಿಗೆ ಮಾಡಿ ಕಳಿಸ್ತಾ ಇರ್ತಾರೆ. ಮತ್ತು ಈ ಕಡೆ ವಿದ್ಯಾ ಮತ್ತು ಭದ್ರೇಗೌಡರ ಡಿವೋರ್ಸು ಇಬ್ಬರು ಮ್ಯೂಚುವಲ್ ಆಗಿ ತಗೊಳ್ಬೇಕು, ಮತ್ತು ಯಾವ ರೀತಿಯಾಗಿ ಅವ್ರು ಹೋಗಿ ಅಲ್ಲಿ ಬದುಕ್ತಾರೋ ಅಂತ ಹೇಳಿ ಲಾಯರ್ ಅವರು ಕೇಳಲಿಕ್ಕೆ ಬಂದಿರ್ತಾರೆ. ಆದರೆ ವಿದ್ಯಾ ಅವರು ಏನಂತ ಉತ್ತರ ಕೊಡ್ತಾರೆ ನೋಡೋಣ ನಾಳಿನ ಸಂಚಿಕೆಯಲ್ಲಿ. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.